ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NSIM ಸರ್ಟಿಫೈಡ್ ಟೆಕ್ನಿಕಲ್ ಅನಲಿಸ್ಟ್. ಮೊದಲು ನಿನ್ನೆ ಮಾರ್ಕೆಟಲ್ಲಿ ಏನಾಗಿದೆ, ನಿಫ್ಟಿ 100 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ನಮಗೆ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಿಫ್ಟಿ ಬ್ಯಾಂಕ್ 340 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 375 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ನಮಗೆ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಇಂಡಿಯಾ ವಿಕ್ಸ್ ನ್ಯೂಟ್ರಲ್ ಆಗಿದೆ. ನಿಫ್ಟಿ ಬೀಸ್ ಮತ್ತು ಬ್ಯಾಂಕ್ ಬೀಸ್ ಅಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ನ ನೋಡ್ಬೋದು, ಅದರಿಂದ ಅದು ಕೂಡ ನಮಗೆ ನೆಗೆಟಿವ್ನ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಬೇರಿಶ್ನೆಸ್. ಗೋಲ್ಡ್ ಬೀಸ್ ಮತ್ತು ಸಿಲ್ವರ್ ಬೀಸ್ ಒಂದು ನ್ಯೂಟ್ರಲ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡ್ಬೋದು. ಕ್ರೂಡ್ ಆಯಿಲ್ ಅಲ್ಲಿ ಒಂದು ಬೈಯಿಂಗ್ ಆಗಿರೋದನ್ನ ನೋಡ್ಬೋದು, ಇದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಅಂದರೆ ಕಮೋಡಿಟಿ ಮಾರ್ಕೆಟ್ ಅಲ್ಲಿ ಬುಲ್ಲಿಶ್ನೆಸ್ ಇತ್ತು ಅಂತ ಹೇಳಿದ್ರೆ ಕ್ಯಾಶ್ ಮಾರ್ಕೆಟಿಗೆ ಅದು ಬೇರಿಶ್ನೆಸ್ನ ಇಂಡಿಕೇಟ್ ಮಾಡುತ್ತೆ. ಇನ್ನು ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ, ನಿಫ್ಟಿ 50 ಡೇ ಟೈಮ್ ಫ್ರೇಮ್ ಅಲ್ಲಿ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ನ ಫಾರ್ಮ್ ಮಾಡಿರೋದನ್ನ ನೋಡ್ಬೋದು. ಬುಧವಾರ ಒಂದು ದೋಜಿನ ಫಾರ್ಮ್ ಮಾಡಿತ್ತು ಅಂತ ಹೇಳಿದ್ವಿ, ಅಂದ್ರೆ ಇಂಡಿಸಿಷನ್ ಕ್ಯಾಂಡಲ್. ನಿನ್ನೆ ಆ ಇಂಡಿಸಿಷನ್ ಕ್ಯಾಂಡಲ್ ಲೋನ ಬ್ರೇಕ್ ಮಾಡಿರೋದು ಒಂದು ಸ್ಟ್ರಾಂಗ್ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ ಮಾರ್ಕೆಟ್ ಅಲ್ಲಿ. ನಿಫ್ಟಿ ಬ್ಯಾಂಕ್ ಅಲ್ಲೂ ಅದೇ ತರ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ನ ನಾವು ಅಬ್ಸರ್ವ್ ಮಾಡ್ಬೋದು. ಇನ್ನು ನಾವು ನಿನ್ನೆ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಮಾರ್ಕೆಟ್ ವೆಲೆಟೈಲ್ ಆಗಿರುತ್ತೆ, ಹಾಗೂ 25,255 ಮತ್ತು 25,100 ಇದು ಸ್ಟ್ರಾಂಗ್ ಝೋನ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ವಿ. ನಿನ್ನೆ ಡೇಟಾ ಎಲ್ಲ ಬೇರಿಶ್ ಇದ್ದಿದ್ದರಿಂದ ಮಾರ್ಕೆಟ್ ಕೂಡ ಫಸ್ಟ್ 15 ಮಿನಿಟ್ಸ್ ಲೋನ ಬ್ರೇಕ್ ಮಾಡಿದ ತಕ್ಷಣ ನಾವು ಒಂದು S1 ವರೆಗೂ ಬರುವ ಅಸಂಪ್ಷನ್ನ ಪ್ರೆಡಿಕ್ಟ್ನ ಮಾಡಿದ್ವಿ. ಅದೇ ರೀತಿಯಲ್ಲಿ ನಿನ್ನೆ ಮಾರ್ಕೆಟ್ 25,100 ಈ ಝೋನಿಗೆ ಬಂದು ಕ್ಲೋಸ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಇನ್ನು ಇವತ್ತಿನ ಮಾರ್ಕೆಟ್ಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲು ಇವತ್ತಿನ ಮೊದಲನೇ ರೆಸಿಸ್ಟೆನ್ಸ್ 25,238, ಎರಡನೇ ರೆಸಿಸ್ಟೆನ್ಸ್ 25,254 ಮತ್ತು ಮೂರನೇ ರೆಸಿಸ್ಟೆನ್ಸ್ 25,322 ಮತ್ತು ನಾಲ್ಕನೇ ರೆಸಿಸ್ಟೆನ್ಸ್ 25,355. ಇನ್ನು ಸಪೋರ್ಟ್ ಸೈಡ್ ಬರೋದಾದ್ರೆ 25,101 ಮೊದಲನೇ ಸಪೋರ್ಟ್, 25,088 ಎರಡನೇ ಸಪೋರ್ಟ್, 25,000 ಇದು ನಮ್ಮ ಮೂರನೇ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ, ಹಾಗೂ 24,971 ಇದು ನಮ್ಮ ನಾಲ್ಕನೇ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಈ ಝೋನಲ್ಲಿ ನಾವು ಇಂಪಾರ್ಟೆಂಟ್ ಝೋನ್ ಅಂತ ಮಾರ್ಕ್ ಮಾಡ್ಕೊಳ್ಳೋದಾದ್ರೆ ನಮಗೆ 25,088 ಮತ್ತು 25,000 ನಮಗೆ ಇಂಪಾರ್ಟೆಂಟ್ ಝೋನ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಅದೇ ರೀತಿಯಲ್ಲಿ ರೆಸಿಸ್ಟೆನ್ಸ್ ಸೈಡ್ ನೋಡೋದಾದ್ರೆ 25,250ರಿಂದ 25,318, 320 ಈ ಝೋನ್ ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡಬಹುದು ಅಂತ ನಾವು ಹೇಳ್ಬೋದು. ಇನ್ನು ಸೆಕ್ಟೋರಲ್ ಡೇಟಾಗೆ ಬರೋದಾದ್ರೆ ನಿಫ್ಟಿ IT ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಿಫ್ಟಿ ಬ್ಯಾಂಕ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು, ನಿಫ್ಟಿ ರಿಯಾಲಿಟಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಆದರೆ ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡ್ಬೋದು, ಅದು ನಮಗೆ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಫಾರ್ಮಾ ಸೆಕ್ಟರ್ ಅಲ್ಲಿ ಒಂದು ಬೈಯಿಂಗ್ ಆಗಿರೋದನ್ನ ನೋಡ್ಬೋದು, ಅದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಆದರೆ ಆಟೋ ಮತ್ತು ಮೆಟಲ್ ಸೆಕ್ಟರ್ ಇದು ತುಂಬ ಇಂಪಾರ್ಟೆಂಟ್ ಸೆಕ್ಟರ್ಗಳಾಗಿರೋದ್ರಿಂದ ನಿಫ್ಟಿ ಆಟೋ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡ್ಬೋದು, ನಿಫ್ಟಿ ಮೆಟಲ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಓವರ್ ಆಲ್ ಡೇಟಾ ಕೆಲವೊಂದು ಸೆಕ್ಟರ್ಸ್ ಪಾಸಿಟಿವ್, ಕೆಲವೊಂದು ಸೆಕ್ಟರ್ಸ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿರೋದನ್ನ ನಾವು ನೋಡ್ಬೋದು. ಡೇಟಾನ ನಾವು ನ್ಯೂಟ್ರಲ್ ಅಂತ ಕರಿಬೋದು. ಇನ್ನು NSE ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋಗೆ ನೋಡೋದಾದ್ರೆ 1,432 ಕಂಪನಿಗಳು ಅಡ್ವಾನ್ಸ್ ಆಗಿ ಬುಲ್ಲಿಶ್ ಅಲ್ಲಿ ಕ್ಲೋಸ್ ಆಗಿದ್ರೆ 1,502 ಕಂಪನಿಗಳು ಡಿಕ್ಲೈನ್ ಅಲ್ಲಿ ಕ್ಲೋಸ್ ಆಗಿದೆ, ವಿಚ್ ಈಸ್ ಇಂಡಿಕೇಟಿಂಗ್ ಬೇರಿಶ್ನೆಸ್ ಇನ್ ದ ಮಾರ್ಕೆಟ್. ಇನ್ನು ಅಡ್ವಾನ್ಸ್ ಅಂಡ್ ಡಿಕ್ಲೈನ್ ರೇಷಿಯೋ ಆಫ್ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ 19 ಕಂಪನಿಗಳು ಬುಲ್ಲಿಶ್ನೆಸ್ ಆಗಿ ಕ್ಲೋಸ್ ಆಗಿದ್ರೆ 31 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿ ನಮಗೆ ಸ್ಟ್ರಾಂಗ್ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ನಿಫ್ಟಿ ಬ್ಯಾಂಕ್ ನೋಡೋದಾದ್ರೆ 0 ಕಂಪನಿಗಳು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ, ಆದರೆ 12 ಕಂಪನಿಗಳು ಸ್ಟ್ರಾಂಗ್ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇರೋದನ್ನ ನಾವು ಮಾರ್ಕೆಟಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಓವರ್ ಆಲ್ ಬೇರಿಶ್ ಆಗಿರೋದನ್ನ ನಾವು ನೋಡ್ಬೋದು. ಇನ್ನು ಆಪ್ಷನ್ ಚೈನ್ ಮೊದಲು ಈ ವಾರ ಹೊಸ ಎಕ್ಸ್ಪೈರಿ ಆಗಿರೋದ್ರಿಂದ ನಾವು ಮೊದಲನೇದಾಗಿ 24 ಜುಲೈ ಎಕ್ಸ್ಪೈರಿನ ಸೆಲೆಕ್ಟ್ ಮಾಡ್ಕೋಬೇಕು. 24 ಜುಲೈ ಎಕ್ಸ್ಪೈರಿಯಲ್ಲಿ ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿರೋದನ್ನ ನೋಡ್ಬೋದು, ವಿಚ್ ಈಸ್ ಇಂಡಿಕೇಟಿಂಗ್ ಬೇರಿಶ್ನೆಸ್. ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಹಾಗೂ ಔಟ್ ಆಫ್ ದ ಮನಿ ಪುಟ್ ಆಪ್ಷನ್
ಬೈ ಆಗಿರೋದನ್ನ ನಾವು ನೋಡ್ಬೋದು, ವಿಚ್ ಈಸ್ ಇಂಡಿಕೇಟಿಂಗ್ ಕಂಪ್ಲೀಟ್ ಬೇರಿಶ್ನೆಸ್. ಸೊ ಡೇಟಾ ಪ್ರಕಾರ ಇದು ಕಂಪ್ಲೀಟ್ ಬೇರಿಶ್ ಮಾರ್ಕೆಟ್ ಅಂತ ಹೇಳ್ಬೋದು. ಇನ್ನು PCR ರೇಷಿಯೋ ನೋಡೋದಾದರೆ 0.7 ಇದೆ. ಇದು ನಮಗೆ ಓವರ್ ಸೋಲ್ಡ್ ಝೋನ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇನ್ನು ಆರ್ಡರ್ಸ್ ಬಗ್ಗೆ ಚಿಂತೆ ಮಾಡೋದಾದರೆ 25,100 ಮತ್ತು 25,000 ಇದು ನಮಗೆ ಸ್ಟ್ರಾಂಗ್ ಪುಟ್ ಬೈ ಆಗಿರೋ ಆರ್ಡರ್ಸ್ಗಳನ್ನ ನಾವು ನೋಡ್ಬೋದು. ಇನ್ನು ಕಾಲ್ ಸೆಲ್ ಆಗಿರೋದು ಆರ್ಡರ್ಸಲ್ಲಿ ಇಂಪಾರ್ಟೆಂಟ್ ಝೋನ್ ಅಂತ ಹೇಳಿದ್ರೆ 25,200 ಮತ್ತು 25,300 ಈ ಎರಡೂ ಝೋನ್ ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುವ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಮಾರ್ಕೆಟಲ್ಲಿ. ನಂತರದಲ್ಲಿ FII DI ಡೇಟಾ. ಮೊದಲು ಕ್ಯಾಶ್ ಮಾರ್ಕೆಟಲ್ಲಿ ಡೇಟಾ ನೋಡೋಣ. FIS 3,694 ಕೋಟಿಯಷ್ಟು ಸೆಲ್ ಮಾಡಿರೋದನ್ನ ನಾವು ಇದು ಹ್ಯೂಜ್ ಸೆಲ್ಲಿಂಗ್ ಅಂತ ಕರಿಬೋದು. ಸೊ ಇದು ನಮಗೆ ಕಂಪ್ಲೀಟ್ ಬೇರಿಶ್ ಡೇಟಾನ ಇಂಡಿಕೇಟ್ ಮಾಡ್ತಾ ಇದೆ. ಕಂಪೇರ್ ಟು DII ಡೇಟಾ 2,820 ಕೋಟಿಯಷ್ಟು DIS ಬೈ ಮಾಡಿದ್ದಾರೆ. ಆದರೆ ಓವರ್ ಆಲ್ ನೆಟ್ ಅಂತ ನೋಡೋದಾದರೆ 3,694 ಮೈನಸ್ 2,820 ಅಂತ ಹೇಳಿದ್ರೆ ಓವರ್ ಆಲ್ ನೆಟ್ ಡೇಟಾ ಮೈನಸ್ಸೇ ಇರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ದಟ್ ಈಸ್ ಇಂಡಿಕೇಟಿಂಗ್ ಬೇರಿಶ್ನೆಸ್. ಇನ್ನು F&O ಸೆಗ್ಮೆಂಟಿಗೆ ಬರೋದಾದರೆ ಇಂಡೆಕ್ಸ್ ಫ್ಯೂಚರಲ್ಲಿ 1,829 ಕೋಟಿಯಷ್ಟು FIS ಸೆಲ್ ಮಾಡಿರೋದನ್ನ ನೋಡ್ಬೋದು. ಅದು ನಮಗೆ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಸ್ಟಾಕಲ್ಲಿ 1,488 ಕೋಟಿ ಇದು ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಓವರ್ ಆಲ್ FIS ಎಲ್ಲ ಸೆಕ್ಟರಲ್ಲೂ ಎಲ್ಲ ಸೆಗ್ಮೆಂಟಲ್ಲೂ ನಮಗೆ ಸೆಲ್ಲಿಂಗ್ ಮಾಡಿರೋದನ್ನ ನಾವು ಕ್ಲಿಯರ್ ಆಗಿ ನೋಡ್ಬೋದು. ಹಾಗಾದರೆ ಮಾರ್ಕೆಟಲ್ಲಿ ಗ್ಲೋಬಲ್ ಮಾರ್ಕೆಟ್ ಯಾವ ಥರ ಪರ್ಫಾರ್ಮ್ ಮಾಡ್ತಾ ಇದೆ? US ಮಾರ್ಕೆಟ್ ಮೊದಲು US ಫ್ಯೂಚರ್ಸಲ್ಲಿ ಪಾಸಿಟಿವ್ನ ನಾವು ನೋಡ್ಬೋದು, ವಿಚ್ ಈಸ್ ಇಂಡಿಕೇಟಿಂಗ್ ಸಮ್ ಬುಲ್ಲಿಶ್ನೆಸ್ ಇನ್ ದ ಮಾರ್ಕೆಟ್. ಯುರೋಪಿಯನ್ ಮಾರ್ಕೆಟಲ್ಲೂ ಕೂಡ ಒಂದು ಬುಲ್ಲಿಶ್ನೆಸ್ನ ನೋಡ್ಬೋದು. ಇದು ಫ್ಯೂಚರ್ ಡೇಟಾ. ಆದರೆ ಕ್ಯಾಶ್ ಮಾರ್ಕೆಟ್ ಡೇಟಾದಲ್ಲಿ ಮಾರ್ಕೆಟ್ಸ್ ಯಾವ ರೀತಿ ಕ್ಲೋಸ್ ಆಗಿದೆ ನೋಡೋಣ. ನಿನ್ನೆ ಡೌ ಜೋನ್ಸ್ ಪಾಸಿಟಿವಲಿ ಕ್ಲೋಸ್ ಆಗಿದೆ, ವಿಚ್ ಈಸ್ ಇಂಡಿಕೇಟಿಂಗ್ ಬುಲ್ಲಿಶ್ನೆಸ್. S&P 500 ಪಾಸಿಟಿವಲಿ ಕ್ಲೋಸ್ ಆಗಿದೆ. ನಾಸ್ತಾಗೂ ಕೂಡ ಪಾಸಿಟಿವಲಿ ಕ್ಲೋಸ್ ಆಗಿರೋದು ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಇದು ಅಮೆರಿಕನ್ ಮಾರ್ಕೆಟ್. ಆದರೆ ಯುರೋಪಿಯನ್ ಮಾರ್ಕೆಟು ಕೂಡ ಡಾಕ್ಸ್ ಪಾಸಿಟಿವಲಿ ಕ್ಲೋಸ್ ಆಗಿರೋದನ್ನ ನೋಡ್ಬೋದು. ಇದು ಕೂಡ ನಮಗೆ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. FTSE 100 ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. CAC 40 ಕೂಡ ನಮಗೆ ಸೂಪರ್ ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಯುರೋಪಿಯನ್ ಮಾರ್ಕೆಟ್ ಮತ್ತು ಅಮೆರಿಕನ್ ಮಾರ್ಕೆಟ್ ಎರಡೂ ನಮಗೆ ಬುಲ್ಲಿಶ್ನೆಸ್ ಇಲ್ಲಿ ತೋರಿಸ್ತಾ ಇದೆ. ಅದೇ ರೀತಿಯಲ್ಲಿ ಇವಾಗ ನಿಕಾಯ್ 225 ಆಲ್ರೆಡಿ ಓಪನ್ ಆಗಿದೆ, ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ನ್ಯೂಟ್ರಲ್ ಟು ಪಾಸಿಟಿವ್ ಅಂತ ಕರಿಬೋದು. ಇದು ತುಂಬ ಮೈಲ್ಡ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದು. ಇನ್ನು ಕಾಸ್ಪಿಕ್ ಒಂದು ಫ್ಲಾಟ್ ನೆಗೆಟಿವ್ ಅಲ್ಲಿ ಓಪನ್ ಆಗಿ ರನ್ ಆಗ್ತಾ ಇರೋದನ್ನ ನಾವು ಕಾಣ್ಬೋದು, ಬಟ್ ನ್ಯೂಟ್ರಲ್ ಅಂತ ಕರೆಯೋಣ. ಹ್ಯಾಂಗ್ಸಾಂಗ್ ಕೂಡ ಒಂದು ನ್ಯೂಟ್ರಲ್ ಆಗಿ ಕ್ಲೋಸ್ ಆಗಿದೆ ಮಾರ್ಕೆಟ್ ನಿನ್ನೆ. ಸೊ ಏಷ್ಯನ್ ಮಾರ್ಕೆಟ್ ಒಂದು ನ್ಯೂಟ್ರಲ್ ಅಂತ ಕರೆಯೋಣ ಡೇಟಾನ. ಆದರೆ ಯುರೋಪಿಯನ್ ಮಾರ್ಕೆಟ್ ಮತ್ತು ಅಮೆರಿಕನ್ ಮಾರ್ಕೆಟ್ ಸ್ಟ್ರಾಂಗ್ ಬುಲ್ಲಿಶ್ ಆಗಿ ಕ್ಲೋಸ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಇನ್ನು ಅಮೆರಿಕನ್ ADRs ಅಂದರೆ ಅಮೆರಿಕದಲ್ಲಿ ನಮ್ಮ ಭಾರತ ಕಂಪನಿಗಳಿಗೆ ಇರುವ ಡಿಮ್ಯಾಂಡ್ಸ್. ಇನ್ಫೋಸಿಸ್ ADR ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ವಿಪ್ರೋ ADR ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ICICI ಬ್ಯಾಂಕ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. HDFC ಬ್ಯಾಂಕ್ ಪಾಸಿಟಿವ್ ಹಾಗೂ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಪಾಸಿಟಿವ್. ಈ 5 ಕಂಪನಿಗಳನ್ನ ನಾವು ಮೇಜರ್ ಆಗಿ ನೋಡ್ತೀವಿ. ಈ 5 ಕಂಪನಿಗಳಲ್ಲಿ 2 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು, 3 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ನಮಗೊಂದು ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಈ ಬುಲ್ಲಿಶ್ನೆಸ್ ಅಲ್ಲಿ ಇಂಡಿಕೇಟ್ ಮಾಡ್ತಾ ಇರೋದನ್ನ ನೋಡಿದ್ರೆ ನಮಗೆ ಇವತ್ತು ಮಾರ್ಕೆಟಲ್ಲಿ ಗ್ಯಾಪ್ ಅಪ್ ಆಗುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಹೇಗೆ ಅಂತ ಕೇಳಿದ್ರೆ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿ ಪ್ರೈಸ್ ಮತ್ತು ನಿಫ್ಟಿ ಜುಲೈ ಫ್ಯೂಚರ್ ಪ್ರೈಸ್ನ ಅಬ್ಸರ್ವ್ ಮಾಡಿದ್ರೆ ಗಿಫ್ಟ್ ನಿಫ್ಟಿ ಪ್ರೈಸ್ ನಿಫ್ಟಿ ಜುಲೈ ಫ್ಯೂಚರ್ಗಿಂತ ಜಾಸ್ತಿ ಇದೆ. ಇದು ನಮಗೆ ಗ್ಯಾಪ್ ಅಪ್ ಆಗುವ ಪಾಸಿಬಿಲಿಟಿನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಇವತ್ತಿನ ಮಾರ್ಕೆಟ್ ಪ್ರೆಡಿಕ್ಷನ್ಸ್ ಏನಾಗ್ಬೋದು? ಮಾರ್ಕೆಟಲ್ಲಿ ಇವತ್ತೊಂದು ಗ್ಯಾಪ್ ಅಪ್ ಆಗುತ್ತೆ. ಡೇಟಾ ಕಂಪ್ಲೀಟ್ ಬೇರಿಶ್ ಇರೋದ್ರಿಂದ ಒಂದು 25,250ವರೆಗೂ ಹೋಗಿ ಮೇಲುಗಡೆ, ನಂತರ ಅಲ್ಲಿಂದ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ತಗೊಂಡು ಮಾರ್ಕೆಟು ಡೌನಲ್ಲಿ ಕ್ಲೋಸ್ ಆಗುವ ಪಾಸಿಬಿಲಿಟೀಸ್ ತುಂಬ ಇದೆ. ಆದರೆ ಇವತ್ತಿಗೆ ಬುಲ್ಸ್ಗೆ ಒಂದು ಅಗ್ನಿ ಪರೀಕ್ಷೆ ಅಂತ ಕರಿಬೋದು. ಸೊ ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.